ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. बोलो भारत माता की ಆತ್ಮೀಯ ಸ್ನೇಹಿತರೆ, ನಮ್ಮ ಮೊನ್ನೆ ಕಾಶ್ಮೀರದಲ್ಲಿ ಪುಲ್ಗಾಮ ಯಾತ್ರೆಗೆ ಹೋಗಿದ್ದಂತಹ 26 ಜನ ಹಿಂದೂಗಳನ್ನ ಪಾಕಿಸ್ತಾನ ಉಗ್ರಗಾಮಿಗಳು ಹತ್ಯೆ ಮಾಡಿರ್ತಾರೆ. ತುಂಬ ಗೌರವವಾಗಿ ಅವ್ರ ಹೆಸರುಗಳನ್ನು ಕೇಳಿ ಹಿಂದೂಗಳು ಅಂತಾನೆ ಕೇಳಿ ಅವ್ರು ಮಾಡಿರೋದ್ರಿಂದ ಅದಕ್ಕೋಸ್ಕರ ಅವರಿಗೆ ನಾವು ನಮ್ಮ ಇದರಿಂದ ಒಂದು 5 ನಿಮಿಷ 1-2 ಸೆಕೆಂಡ್ ಅವ್ರಿಗೆ ಶಾಂತಿಯನ್ನು ಕೋರೋಣ ಅಂದ್ಬಿಟ್ಟು ಈ ಸಭೆಯಲ್ಲಿ ತಮ್ಮೆಲ್ಲರೂ ಒಂದು 5 ನಿಮಿಷ ಶಾಂತಿಯನ್ನು ಕೋರಬೇಕಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಆಚರಣೆ ಮಾಡಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜನತೆಗೂ ಒಳ್ಳೆಯದಾಗಬೇಕಂತ ಹಾರೈಸ್ತಾ ನಾವು ಪೂಜೆ ಮಾಡಿಸಿ ಇವಾಗ ಕಾಶ್ಮೀರದಲ್ಲಿ ನಡೆದಿರುವಂತಹ ಪುಲ್ವಾಮಾದ ದಾಳಿಯಲ್ಲಿ ನಮ್ಮ ಕರ್ನಾಟಕದ 3-4 ಜನರನ್ನು ಹತ್ಯೆಗೈಲಾಗಿದೆ. ಅದು ಹಿಂದೂಗಳನ್ನೇ ಹತ್ಯೆಗೈಲಾಗಿದೆ. ಹಿಂದೂಗಳನ್ನು ಹತ್ಯೆಗೈತಾ ಇದೆ ಅಂತ ಮುಸ್ಲಿಂ ಬಾಂಧವರು ಕೂಡ ಅದನ್ನು ಖಂಡನೀಯ ಮಾಡಬೇಕು. ಯಾಕಂದರೆ ನಾವೆಲ್ಲರೂ ಭಾರತೀಯರು ಜಾತಿ ಮತ ಭೇದ ಎಲ್ಲ ಬಿಟ್ಟು ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೀವಿ. ಇದನ್ನು ತಾವು ಕೂಡ ಈ ಖಂಡನೆಯನ್ನೆಲ್ಲ ವಿರೋಧ ಮಾಡಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗಬೇಕಂತ ಎಲ್ಲ ಜಾತಿ ಮತ ಭೇದವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ದೇಶವನ್ನು ನಾವು ಕಾಪಾಡಬೇಕಂತ ಕೋರ್ತಾ ಇದ್ದೀವಿ. ತಾರೀಕು ನಮ್ಮ ಕರ್ನಾಟಕದಿಂದ ಕೂಡ ಒಂದು 120 ಜನ ಯಾತ್ರೆ ಹೋಗಿದ್ದರು. ಅದರಲ್ಲಿ 4-5 ಜನನ್ನ ಈ ಪಾಕಿಸ್ತಾನಿ ಉಗ್ರಗಾಮಿಗಳು ಅತಿ ಘೋರವಾಗಿ ಹತ್ಯೆ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಖಂಡಿಸ್ತೀವಿ. ಈ ಘೋರ ಕೃತ್ಯವನ್ನು ಇಡೀ ದೇಶ ಅಲ್ಲ, ಪ್ರಪಂಚನೇ ಖಂಡನೆ ಮಾಡ್ತಾ ಇದೆ. ಯಾಕಂದರೆ ನಾವು ಇನ್ನು ಮುಂದೆ ಆದರೂ ಇದನ್ನೆಲ್ಲ ನೋಡಿಬಿಟ್ಟು ಒಗ್ಗಟ್ಟಾಗಿದ್ದು ನಮ್ಮ ದೇಶವನ್ನು ಕಾಪಾಡಬೇಕು ಅಂದರೆ ಮುಖ್ಯವಾಗಿ ನಮ್ಮ ಹಿಂದೂಗಳು ಒಂದಾಗಬೇಕು. ಅದು ಬೇಕಾಗಿರೋದೆ. ಇದುವರೆಗೂ ಸುಮಾರಾಗಿ 4-5 ಸಲ ಅಂದರೆ 2004-3ರಿಂದ ಕೂಡ ಇದು ನಡೀತಾನೆ ಇದೆ. ಅದರಿಂದ ಆವಾಗ ಅವ್ರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅವರು ನಮಗೆ ಆ ಉಗ್ರಗಾಮಿಗಳು ಕಳಿಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಗೌರವವಾಗಿ ಹತ್ಯೆ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಇನ್ನು ಮುಂದೆ ಆದರೂ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ದೇಶವನ್ನು ಕಾಪಾಡಬೇಕು ಅಂದರೆ ನಾವು ಒಂದಾಗಬೇಕು. ಆ ಒಂದಾಗಬೇಕು ಅಂದರೆ ನಾವೆಲ್ಲರೂ ನಮ್ಮ ಜಾತಿ ಧರ್ಮ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದಾಗಿ ನಾವೆಲ್ಲರನ್ನು ಒಂದಾಗಿ ನಿದ್ರೆ ನಾವು ಇನ್ನು ಮುಂದೆ ಕೂಡ ಇಂಥದ್ದು ಕೃತ್ಯಗಳು ಆಗದೇ ಇರೋಂಗೆ ನಾವು ಅದನ್ನು ಕಾಪಾಡುವುದು ಅಂತ ನಮ್ಮ ಎಲ್ಲ ಜನತೆಗೂ ಹಾಗೂ ನಮ್ಮ ಕ್ಷೇತ್ರದ ಹಾಗೂ ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ತೇನೆ. ಇನ್ನೊಂದೇನೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈಗ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿ ಆಗೋದ್ರಿಂದ ಎಲ್ರಿಗೂ ಬೇರೆ ದೇಶಗಳಲ್ಲಿ ಈ ಕಡೆ ನಮ್ಮ ಶತ್ರು ದೇಶಗಳಾದ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಆ ಕಡೆ ಚೈನಾ ಅವರಿಗೆ ನಮ್ಮ ದೇಶದ ಮೇಲೆ ವಿಪರೀತ ಗೌರವಾದ ಇಲ್ಲಿ ಇಂಪ್ರೂವ್ಮೆಂಟ್ ಆಗಬಾರ್ದು, ಡೆವಲಪ್ಮೆಂಟ್ ಆಗಬಾರ್ದು ಅನ್ನೋದಿದೆ. ಸುಮಾರು 10-15 ವರ್ಷಗಳಿಂದ 75 ವರ್ಷದಿಂದ ಅಭಿವೃದ್ಧಿ ಆಗದೇ ಇರುವಂಥ ಕ್ಷೇತ್ರಗಳಲ್ಲಿ ಎಲ್ಲನೂ 10-12 ವರ್ಷದಿಂದ ತುಂಬ ಅಭಿವೃದ್ಧಿ ಆಗ್ತಾಯಿದೆ. ಆ ಅಭಿವೃದ್ಧಿ ಆಗಿ ದೇಶ ನಮ್ಮ ಈಗ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಆ 3ನೇ ಇಡೀ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ಇರೋದು ಅವ್ರಿಗೆ ಯಾರಿಗೂ ಸಹಿಸ್ತಾ ಇಲ್ಲ. ಅದರಿಂದ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಅಗೌರವಗಳನ್ನು ಮಾಡಿ ಅಲ್ಲಿ ಎಲ್ಲ ತೊಂದರೆಗಳನ್ನು ಕೊಟ್ಟು ಧರ್ಮಕ್ಕೆಲ್ಲನೂ ಇದು ಮಾಡಿ ಈ ಥರ ಮಾಡಿ ಒಬ್ರಿಗೊಬ್ಬರು ಗಲಾಟೆಗಳಿಟ್ಟರೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಇವರು ಪಾಕಿಸ್ತಾನಿಯವರು ಈ ಥರ ಮಾಡಿದ್ದಾರೆ. ಈ ಪಾಕಿಸ್ತಾನಿಯವರು ಮಾಡ್ತಾ ಇರೋವರಕ್ಕೆ ಅದೂ ಈಗ ಭಾರತ ಸರ್ಕಾರ ಅದಕ್ಕೋಸ್ಕರ ತುಂಬ ಕಠಿಣವಾದ ಕ್ರಮವನ್ನು ಕೈಗೊಂಡಿದೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂದರೆ ಇನ್ನು ಮುಂದೆ ಕೂಡ ಸರ್ಕಾರ ಇಂಥದನ್ನು ಇಲ್ಲಿ ಕರ್ನಾಟಕ ಆಗಲಿ ಇಲ್ಲ ಬೇರೆ ಯಾವ ಸ್ಟೇಟಲ್ಲಾದರೆ ಇಂಥ
ಗೋರುಗಳು ಏನಾದರೂ ನಡೆಯಿತು ಅಂದರೆ ಅದು ಇಮಿಡಿಯೇಟಾಗಿ ಆ ಪಕ್ಷ ಭೇದವನ್ನು ಬಿಟ್ಟು ಅದನ್ನು ಅದ್ರ ಮೇಲೆ ಗಮನ ಹರಿಸಿ ಮಾಡಬೇಕಾಗತ್ತೆ. ಯಾವ ಸರ್ಕಾರ ಆದರೆ ಇರಲಿ, ಇಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರಲಿ, ರಾಜ್ಯದಲ್ಲಿ ಯಾವ ಸರ್ಕಾರ ಇರಲಿ, ಯಾವುದಿದ್ದರೆ ಕೂಡ ಅದನ್ನು ಅಂದರೆ ನಾವೆಲ್ಲ ಭಾರತೀಯರು, ನಾವು ಭಾರತ ದೇಶದಲ್ಲಿ ಇರೋವಾಗ ನಾವೆಲ್ಲ ಹಿಂದೂ